ಸಚಿವರ ಮುಂದೆ ರಾಜೀನಾಮೆ ಘೋಷಣೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಸಚಿವರ ಮುಂದೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. 6 ತಿಂಗಳ ಸಸ್ಪೆನ್ಸ್ಗೆ ಕೊನೆಗೂ ತೆರೆ ಬಿತ್ತು. ಸಿದ್ದರಾಮಯ್ಯ ಭೇಟಿ ವೇಳೆ ಡಿಕೆ ಶಿವಕುಮಾರ್ ಕಣ್ಣೀರು ಹಾಕದಂತೆ ಭಾವನಾತ್ಮಕವಾಗಿ ಸಿದ್ದು ಸಮಾಧಾನ ಪಡಿಸಿದ ಡಿಕೆ. ಸಿದ್ದರಾಮಯ್ಯನವರ ಸಮಾಧಾನ ಪಡಿಸಿದ ಡಿಕೆ. ರಾಜೀನಾಮೆ ಘೋಷಿಸಿದ ಸಿದ್ದರಾಮಯ್ಯ. ಸಚಿವರ ಮುಂದೆ ರಾಜೀನಾಮೆ ಘೋಷಣೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ. 6 ತಿಂಗಳ ಸಸ್ಪೆನ್ಸ್ಗೆ ಕೊನೆಗೂ ಬಿತ್ತು ತೆರೆ. ಸಿದ್ದರಾಮಯ್ಯ ಭೇಟಿಯ ವೇಳೆ ಡಿಕೆ ಶಿವಕುಮಾರ್ ಕಣ್ಣೀರು ಹಾಕ್ತಾರೆ. ಈ ವೇಳೆ ಡಿಕೆಶಿ ಅವರನ್ನ ಸಮಾಧಾನ ಪಡಿಸ್ತಾರೆ ಸಿದ್ದರಾಮಯ್ಯ. ಭಾವನಾತ್ಮಕವಾಗಿ ಇದ್ದಂತಹ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಡಿಕೆಯನ್ನ ಸಮಾಧಾನ ಪಡಿಸ್ತಾರೆ. ರಾಜೀನಾಮೆ ಘೋಷಿಸಿದ್ದಾರೆ ಸಿದ್ದರಾಮಯ್ಯ. ಸಚಿವರ ಮುಂದೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಪ್ರತಿ 3 ವರ್ಷಗಳ ಕಾಲ ತಾವು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಂತಹ ನಾಡ ದೊರೆಯಾಗಿದ್ದಂತಹ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಳೆದ 6 ತಿಂಗಳಿಂದ ನಡೀತಾ ಇದ್ದಂತಹ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ತೆರೆ ಬಿದ್ದಂತಾಗಿದೆ. ಹಗ್ಗ ಜಗ್ಗಾಟಕ್ಕೆ ಸಿಎಂ ಸ್ಥಾನದ ವಿಚಾರವಾಗಿ ಹೈಕಮಾಂಡ್ ಸೂಚನೆಯನ್ನ ಅಕ್ಷರಶಃ ಪಾಲಿಸುವ ಮೂಲಕ ನಾನು ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನ ಪ್ರಾಮಾಣಿಕ ಕಾರ್ಯಕರ್ತ ನಾನು ಅನ್ನುವಂಥದ್ದನ್ನ ಸಾಬೀತುಪಡಿಸಿದಂತಿದೆ ಸಿದ್ದರಾಮಯ್ಯ. ತಾವು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಆತ್ಮೀಯವಾಗಿ ಅಭಿನಂದಿಸಿರುವಂತದ್ದನ್ನು ಕೂಡ ಕಾಣಬಹುದಾಗಿದೆ. ನಾವು ಸಿದ್ದರಾಮಯ್ಯ ರಾಜೀನಾಮೆ ಘೋಷಿಸಿದರೆ ಸಿಎಂ ಸ್ಥಾನಕ್ಕೆ. ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಸಚಿವರ ಮುಂದೆಯೇ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಾಜೀನಾಮೆ ಘೋಷಿಸಿದ್ದು 6 ತಿಂಗಳ ಸಸ್ಪೆನ್ಸ್ಗೆ ಕೊನೆಗೂ ತೆರೆ ಬಿದ್ದಿದೆ. 6 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿದ್ದಂತಹ ನಾಯಕತ್ವ ಬದಲಾವಣೆಯ ವಿಷಯ ಇವತ್ತು ಸಿದ್ದರಾಮಯ್ಯನವರು ನಿನ್ನೆ ಇಡೀ ದಿನ ಮೌನವಾಗಿದ್ದಂತಹ ಇದೇ ಸಿದ್ದರಾಮಯ್ಯನವರು ಇವತ್ತು ಸಚಿವರುಗಳ ಮುಂದೆ ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದು ಎಲ್ಲ ಸಚಿವರನ್ನು ಕೂಡ ಭೇಟಿ ಮಾಡಿ ಅವರಿಗೆ ತನ್ನ ನಿರ್ಧಾರವನ್ನು ತಿಳಿಸಬೇಕು ಅನ್ನುವಂತಹ ಕಾರಣಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ರು ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿದ್ದರಾಮಯ್ಯನವರು. ಅಂತೆಯೇ ಎಲ್ಲ ಸಚಿವರು ಇವತ್ತು ಆಗಮಿಸಿದಂತಹ ಸಂದರ್ಭ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಇವತ್ತು ಸಚಿವರ ಜೊತೆ ಟಿಫಿನ್ ಸಭೆಯನ್ನ ನಡೆಸುವ ವೇಳೆಯೇ ಸಿದ್ದರಾಮಯ್ಯನವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕೊನೆಗೂ 6 ತಿಂಗಳ ಸಸ್ಪೆನ್ಸ್ಗೆ ತೆರೆ ಬಿದ್ದಂತಾಗಿದೆ.